ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಎಜು ಸಂಸ್ಕಾರ ಚಾನಲ್ಗೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಬಯಸ್ತಾ, ವಿದ್ಯಾರ್ಥಿಗಳೇ ತಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗಾಗಲೇ ಯಶಸ್ವಿಯಾಗಿ ತಮ್ಮ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀರಿ. ಈ ಒಂದು ವಿಡಿಯೋ ಮೂಲಕ ನಾನು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಿಂದಿ ಭಾಷೆಯ ಬಗ್ಗೆ, ಅಂದರೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನೀವು ಫೇಸ್ ಮಾಡಬೇಕಾಗ್ತದೆ, ಅತ್ಯುತ್ತಮ ಅಂಕಗಳನ್ನು ಯಾವ ರೀತಿ ಗಳಿಸ್ಬೋದು ಅಂತಕ್ಕಂಥ ವಿಚಾರಗಳ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು, ಒಂದಷ್ಟು ವಿಚಾರಗಳನ್ನು ಕೊಡಲಿಕ್ಕೆ, ಒಂದಷ್ಟು ಟ್ರಿಕ್ಸ್ ಮತ್ತು ಒಂದು ಟಿಪ್ಸ್ ಅನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ, PU ಬೋರ್ಡಿಂದ 30% ಆಲ್ರೆಡಿ ಈಗಾಗಲೇ ಕಡಿತ ಆಗಿದೆ, ರಿಡ್ಯೂಸ್ ಆಗಿದೆ. ಅದನ್ನು ಬಿಟ್ಟು ತಾವು ಓದ್ಕೊಳ್ಳಿ. ನಿಮ್ಗೆಲ್ಲರಿಗೂ ಆಲ್ರೆಡಿ ತಮ್ಮ ಉಪನ್ಯಾಸಕರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನನ್ನ ಹೆಸರು ಜಗದೀಶ್, ಹಿಂದಿ ಉಪನ್ಯಾಸಕರಾಗಿ ನಾನು ನಾಗಾರ್ಜುನ PU ಕಾಲೇಜಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಬನ್ನಿ, ಇಲ್ಲಿ ನನ್ನ ಕೈಯಲ್ಲಿ ಒಂದು ನಮೂನಿಕ ಪ್ರಶ್ನೆ ಪತ್ರ, ಅಂದ್ರೆ ಒಂದು ಮಾದರಿ ಕ್ವಶನ್ ಪೇಪರ್, ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾನು ಇಟ್ಕೊಂಡಿದ್ದೀನಿ. ನಿಮ್ಗೆಲ್ಲ ಗೊತ್ತಿರಬಹುದು, 1 ರಿಂದ 61 1 to 61 ಕ್ವಶನ್ಸ್ ಇರುತ್ತೆ. ಟೋಟಲ್ 61 ಕ್ವಶನ್ಸ್ ಇದೆ. ಹಾಗಾಗಿ ನೀವು ಅದನ್ನು ಏನು ಕ್ವಶನ್ಸ್ ಇದೆ ಎಲ್ಲೂ ನೀವು ತಪ್ಪು ಮಾಡ್ದಲೇ ಕ್ವಶನ್ಸ್ ಅನ್ನ ರೆಗ್ಯುಲರ್ ಆಗಿ 1 2 3 4 5 ಏನು ಯಾವ ಕ್ವಶನ್ ಅನ್ನು ಅಟೆಂಡ್ ಮಾಡ್ತೀರಿ ಆ ಮಾರ್ಜಿನ್ ಲೆಫ್ಟ್ ಅಲ್ಲಿ ಬರ್ಕೊಂಡು ಹೋಗ್ಬೇಕಾಗ್ತದೆ. 61ನೇ ಕ್ವಶನ್ ಎಂಡ್ ಆಗ್ತದೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ಫಸ್ಟ್ ಮೇನಲ್ಲಿ 1 to 9 9 ಕ್ವಶನ್ಸ್ ಇದೆ. ಟೋಟಲ್ 9 ಕ್ವಶನ್ಸ್ ಆರ್ ದೇರ್. ಓಕೆ, ಈ 9 ಕ್ವಶನ್ ಅಲ್ಲಿ ನೀವು ಯಾವ್ದಾದ್ರು 6 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ. ತುಂಬಾ ಚೆನ್ನಾಗಿ ಯಾವ್ದು ಗೊತ್ತಿದೆ ಅದನ್ನ ಅಟೆಂಡ್ ಮಾಡಿ ವಿದ್ಯಾರ್ಥಿಗಳೇ. ಯಾವ್ದು ಪರ್ಟಿಕ್ಯುಲರ್ ಆನ್ಸರ್ ಇರುತ್ತೆ, ಒನ್ ವರ್ಡ್ ಆನ್ಸರ್ ಇದ್ರೆ ಆ ಒಂದು ವರ್ಡ್ಗೆ ನೀವೇನ್ ಮಾಡ್ಬೇಕಾಗ್ತದೆ, ಅಂಡರ್ಲೈನ್ ಮಾಡ್ಬೇಕಾಗ್ತದೆ. ಒಂದು ನೋಟ್ ಬುಕ್ ಮತ್ತೆ ಪೆನ್ ಅನ್ನು ಹಿಡ್ಕೊಂಡು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ವಿದ್ಯಾರ್ಥಿಗಳು, ಈ ವಿಡಿಯೋನ ವಾಚ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಓಕೆ, ಒಂದು ಸಿಂಗಲ್ ಇನ್ವಿಟೆಡ್ ಕಮಕ್ಕೆ ಅಂಡರ್ಲೈನ್ ಮಾಡಿದ್ರೆ ನಿಮಗೆ ಆ ವ್ಯಾಲ್ಯೂಟರ್ ಫೋಕಸ್ ಎಲ್ಲಿ ಹೋಗುತ್ತೆ, ಆ ಆನ್ಸರ್ ಮೇಲೆ ಹೋಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದರಲ್ಲಿ ಯಾವ್ದಾದ್ರು ನೀವು 6 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ. ತುಂಬಾ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ಅಟೆಂಡ್ ಮಾಡಿ. ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಬರೀತೀರಿ, ಒಂದು ಲೈನ್ ಸ್ಪೇಸ್ ಕೊಡಿ ಹಿಂದಿನಲ್ಲಿ, 2ನೇ ಲೈನ್ ಮತ್ತೆ ತಗೊಳ್ಳಿ, 3ನೇ ಲೈನ್ ಸ್ಪೇಸ್ ಕೊಡಿ, ಮತ್ತೆ ನೆಕ್ಸ್ಟ್ ಕ್ವಶನ್ ಅನ್ನು ಅಟೆಂಡ್ ಮಾಡಿ. ಈ ರೀತಿ ಒಂದೊಂದು ಲೈನ್ ಅನ್ನು ಸ್ಪೇಸ್ ಕೊಟ್ಟು ನೀವು ಬರೆದಿದ್ದೆ ಆದರೆ ನೋಡ್ಲಿಕ್ಕೆ ಅತ್ಯುತ್ತಮವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ. ಬೇಗ ವ್ಯಾಲ್ಯೂಟರ್ ಏನಾಗ್ತಾರೆ, ಅಟ್ರಾಕ್ಟ್ ಆಗ್ತಾರೆ. ಒಂದು ಮೇನ್ ಕಂಪ್ಲೀಟ್ ಆದ ತಕ್ಷಣ 2 ರಿಂದ 3 ಲೈನ್ ಅನ್ನ ಗ್ಯಾಪ್ ಕೊಡಿ. ಪೆನ್ಸಿಲ್ ಇದ್ರೆ ನೀವು ಒಂದು ಲೈನ್ ಅನ್ನ ಎಳೆದು ಬಿಡಿ, ಮತ್ತೆ 2ನೇ ಮೇನ್ ಅನ್ನ ಶುರು ಮಾಡ್ಕೊಳ್ಳಿ. 2ನೇ ಮೇನ್ ಯಾವುದು, ಇಲ್ಲಿ ಅದೇ ಮೇನ್ ಅಲ್ಲೇನೆ ದೀರ್ಘ ಇದೆ. ಹಾಗಾದ್ರೆ ಇಲ್ಲಿ ಕಿನಿ 3 ಪ್ರಶ್ನೋಂಕೆ ಉತ್ತರ ಲಿಖಿ ಅಂತ ಇದೆ. ಯಾವ್ದಾದ್ರು 3 ಪ್ರಶ್ನೆಗಳಿಗೆ ಅಟೆಂಡ್ ಮಾಡಬೇಕಾಗ್ತದೆ. 10ನೇ ಕ್ವಶನ್ ನಂಬರ್ 10 ಯಾವ್ದಿದೆ, ಸುಜಾನ್ ಭಗತ್ ಲೆಸನ್ ಇಂದ 2 ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಈ 2 ಕ್ವಶನ್ ಎನಿ 1 ಅನ್ನ ಅಟೆಂಡ್ ಮಾಡಬೇಕು. 10ನೇ ಕ್ವಶನ್ ಅಲ್ಲಿ ಅಥವಾ ಅಂತ ಹೇಳಿ 2 ಕ್ವಶನ್ ಇದೆ, 2 ಅಟೆಂಡ್ ಮಾಡಬಾರ್ದು. ಅರ್ಥ ಆಗ್ತಾ ಇದೆ ವಿದ್ಯಾರ್ಥಿಗಳೇ? ಹಾಗಾಗಿ 10ನೇ ಕ್ವಶನ್ ಅಲ್ಲಿ ಯಾವ್ದಾದ್ರು 1 ಕ್ವಶನ್ ಅನ್ನು ಅಟೆಂಡ್ ಮಾಡಬೇಕು. ಅದೇ ರೀತಿ ಕ್ವಶನ್ ನಂಬರ್ 13 ನಲ್ಲಿ ಏ ಕಹಾನಿ ಯಹ ಭಿ, ಈ ಒಂದು ಲೆಸನ್ ಇಂದ 2 ಕ್ವಶನ್ ಅನ್ನ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 13 ಅಲ್ಲಿ ಅಥವಾ ಅಂತ ಮಿಡಲ್ ಅಲ್ಲಿ ಇರುತ್ತೆ, ಮಧ್ಯದಲ್ಲಿದೆ. ಇದರಲ್ಲೂ ಸಹ ಯಾವ್ದಾದ್ರು 1 ಅನ್ನ ಅಟೆಂಡ್ ಮಾಡಬೇಕು. ಈ 2ನ್ನು ಯಾವುದೇ ಕಾರಣಕ್ಕೂ ಅಟೆಂಡ್ ಮಾಡಬಾರ್ದು. ಅರ್ಥ ಆಗ್ತಿದೆ? ಇನ್ನು ಮಿಕ್ಕಿದ್ರಲ್ಲಿ ನೀವು ಯಾವ್ದಾದ್ರು 1 ಅಥವಾ ಕ್ವಶನ್ ಅನ್ನ 2 ಅಟೆಂಡ್ ಮಾಡಿ. ಈ ರೀತಿ 3 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು. ಇಲ್ಲಿ 3 ಪ್ರಶ್ನೆಗಳು 3 ಮಾರ್ಕ್ಸ್ ಇರುತ್ತೆ, = 9 ಮಾರ್ಕ್ಸ್ ಇರುತ್ತೆ. ನೀವು ತುಂಬಾ ಚೆನ್ನಾಗಿ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಪೇಜ್ ಗಟ್ಟಲೆ ಬರೆಯೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ತುಂಬಾ ಚೆನ್ನಾಗಿ ಅದಕ್ಕೆ ಆ ಕ್ವಶನ್ ಏನು ಬಯಸ್ತಾ ಇದೆ, ಆ ಕ್ವಶನ್ ಅದು ಏನು ವೇಟೇಜ್ ಇದೆ, ಅದೇನು ಡಿಮ್ಯಾಂಡ್ ಮಾಡ್ತಾ ಇದೆ ಆ ಕ್ವಶನ್, ಅದಕ್ಕೆ ನೀವು ಒಂದು ಸರಿಯಾಗಿ 4 ರಿಂದ 5 ಪಾಯಿಂಟ್ಗಳನ್ನ ತುಂಬಾ ಚೆನ್ನಾಗಿರೋದು ಬರೆದಿದ್ದೆ ಆದಲ್ಲಿ ನಿಮಗೆ 3ಕ್ಕೆ 3 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಮೇನಲ್ಲಿ ಕಿಸ್ನೆ ಕಿಸ್ಸೆ ಕಹೆ, ಹೂ ಸೆಟ್ ಟು ಹೂಮ್, ಯಾರು ಯಾರಿಗೆ ಹೇಳಿದ್ರು ಅಂತಕ್ಕಂಥದ್ದು ಇರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರ್ತೀನಿ, ಲೆಸನ್ ನೇಮ್ ಅನ್ನ ಬರಿತಾ ಹೋಗ್ತಾರೆ, ಲೇಖಕರ ಹೆಸರನ್ನ ಬರಿತಾ ಹೋಗ್ತಾರೆ. ಅದನ್ನ ಬರಿತಕ್ಕಂಥ ಅವಶ್ಯಕತೆ ಇಲ್ಲ. ಸಮಯದ ಉಳಿತಾಯ ಮಾಡಬೇಕಾಗ್ತದೆ. ಸಮಯ ಮೋಸ್ಟ್ ಇಂಪಾರ್ಟೆಂಟ್, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಗೆ ಏನು ಫಸ್ಟ್ 15 ನಿಮಿಷಗಳು ಟೈಮ್ ಅನ್ನ ಕಾಲಾವಕಾಶ ನಿಮ್ಗೆ ಓದ್ಲಿಕ್ಕೆ ಕೊಟ್ಟಿರ್ತಾರೆ. ನೀವು ತುಂಬಾ ಸಾವಧಾನದಿಂದ ಎಲ್ಲ ಕ್ವಶನ್ಗಳನ್ನ, ಎಲ್ಲಾ ಮೇನ್ಸ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಓದ್ಬೇಕಾಗ್ತದೆ. ತುಂಬಾ ಚೆನ್ನಾಗಿ ಯಾವ್ದು ಗೊತ್ತಿದೆ ಸಾಧ್ಯ ಆದ್ರೆ ಪೆನ್ಸಿಲ್ ಅಲ್ಲಿ ನೀವು ಟಿಕ್ ಮಾಡ್ಕೋಬೇಕು, ಸಣ್ಣದಾಗಿ ಟಿಕ್ ಮಾಡಿ ಇಟ್ಕೊಂಡು ಬರ್ಕೊಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಯಾರು ಯಾರಿಗೆ ಹೇಳಿದಾರೆ ಅಂತ ಹೇಳಿ 15 16 17 18 19 20 ಈ ರೀತಿ 6 ಕ್ವಶನ್ಸ್ ಇದೆ. 6 ಕ್ವಶನ್ಸ್ ಅಲ್ಲಿ ಎನಿ 4 ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ತುಂಬಾ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದನ್ನ ಎನಿ 4 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ ವಿದ್ಯಾರ್ಥಿಗಳೇ. ತುಂಬಾ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಈ ವರ್ಷ. ಹಾಗಾಗಿ ನೀವು 100ಕ್ಕೆ 100 ಅಂಕಗಳನ್ನ ಗಳಿಸ್ತಕ್ಕಂಥ ಎಲ್ಲ ಚಾನ್ಸಸ್ ಖಂಡಿತ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಲಾಸ್ಟ್ ಇಯರ್ ಹೋದ ವರ್ಷ ಅಷ್ಟೇನೆ ಬ್ಯಾಚ್ಗಳು ಏನಿದೆ
ಅತ್ಯುತ್ತಮ ಅಂಕಗಳನ್ನು ಗಳಿಸಿದ್ದಾರೆ. 100ಕ್ಕೆ 100 ಅಂಕಗಳು ಸಾವಿರಾರು ಜನ ಗಳಿಸಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಹಾಗಾಗಿ ತಮಗೂ ಸಹ ಒಂದು ಕೆಪಾಸಿಟಿ ಇದೆ, ಕೇಪಬಲ್ ಇದ್ದೀರಿ, 100% ಸಾಧ್ಯ ಇದೆ. ಓಕೆ, ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಏನಿದೆ ಅದರಲ್ಲಿ ಸಸಂದರ್ಭ ಸ್ಪಷ್ಟೀಕರಣ, ಸಂದರ್ಭಕ್ಕೆ ಸಾಥ ಉತ್ತರ ಲಿಖಿ ಅಂತ ಹೇಳಿ. ಇಲ್ಲಿ ಒಟ್ಟು ನಿಮಗೆ 4 ಕ್ವಶನ್ಸ್ ಇದೆ. 4 ಕ್ವಶನ್ ಅಲ್ಲಿ ಯಾವ್ದಾದ್ರು 2 ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು. ನಾನು ಇದುವರೆಗೂ ಹೇಳ್ತಾ ಇರ್ತಕ್ಕಂಥದ್ದು ಓನ್ಲಿ ಫಾರ್ ಲೆಸನ್ಗಳಲ್ಲಿ ಇದರಲ್ಲಿ ಆಧುನಿಕ ಲೆಸನ್ಗಳು ಏನಿದೆ ಆ ಲೆಸನ್ ಅಲ್ಲಿ ಕೇಳ್ತಾ ಹೋಗ್ತಾರೆ. 24ನೇ ಕ್ವಶನ್ ಏನಿದೆ ಇಲ್ಲಿ ಕ್ವಶನ್ ನಂಬರ್ 24 ಅಲ್ಲಿ 2 ಕ್ವಶನ್ ಅಥವಾ ಅಂತ ಇದೆ, ಇದರಲ್ಲಿ ಒಂದು ಯಾವ್ದಾದ್ರು ಅಟೆಂಡ್ ಮಾಡಬೇಕು. ಕ್ವಶನ್ ನಂಬರ್ 24 ಅಲ್ಲಿ ಇರ್ತಕ್ಕಂಥ 2 ಕ್ವಶನ್ ಅನ್ನು ಅಟೆಂಡ್ ಮಾಡಬಾರ್ದು, ದಟ್ ಈಸ್ ರೂಲ್. ನೆಕ್ಸ್ಟ್ ಥರ್ಡ್ ಮೇನ್ ಏನಿದೆ ಇಲ್ಲಿ ಪೋಯಂ, ಆಧುನಿಕ ಕವಿತಾ, ಅದೇ ರೀತಿ ಮಧ್ಯಕಾಲೀನ ಕವಿತಾ ಅಂತ ಏನಿದೆ, ಈ ಎರಡೂ ಸೇರಿಸಿ ಮಿಕ್ಸಪ್ ಮಾಡಿಕೊಂಡು 6 ಪ್ರಶ್ನೆಗಳನ್ನ ಕೇಳಿದರೆ ವಿದ್ಯಾರ್ಥಿಗಳೇ. ಇಲ್ಲೂ ಅಷ್ಟೇ ನಿಮಗೆ 9 ಪ್ರಶ್ನೆಗಳಿದೆ. ಈ 9 ಪ್ರಶ್ನೆಗಳಲ್ಲಿ ನೀವು 6 ಪ್ರಶ್ನೆಗಳನ್ನ ಸರಿಯಾದ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ನಿಮ್ಮಲಿಖಿತ ಪ್ರಶ್ನೆ में से किन्हीं 2 प्रश्नों के उत्तर, ಅದೇ ಥರ್ಡ್ ಮೇನಲ್ಲಿ ದೀರ್ಘ ಇದೆ, ಇದರಲ್ಲಿ ಏನ್ ಮಾಡಬೇಕಾಗ್ತದೆ 5 ಕ್ವಶನ್ಸ್ ಇದೆ. ಇದು ಅಷ್ಟೇ ಪೋಯಂಗಳಲ್ಲಿ ಏನು ಆಧುನಿಕ ಕವಿತಾ ಮತ್ತೆ ಪ್ರಾಚೀನ ಕವಿತಾ, ಮಧ್ಯಕಾಲೀನ ಕವಿತಾ ಇದೆ. इन दोनों में से यहाँ पे 5 प्रश्नों को दिए गए हैं, इनमें से किन्हीं 2 प्रश्नों के उत्तर लिखना पड़ता है. ಹಾಗಾಗಿ 2 ಪ್ರಶ್ನೆಗಳನ್ನ ಬರಬೇಕು. ಒಂದು ಪ್ರಶ್ನೆಗೆ 3 ಅಂಕಗಳಿರುತ್ತೆ ವಿದ್ಯಾರ್ಥಿಗಳೇ. ನೀವು 4 ರಿಂದ 5 ಪಾಯಿಂಟ್ಸ್ ಗಳನ್ನ ಸರಿಯಾಗಿ ಬರೆದ್ರೆ ಸಾಕಾಗ್ತದೆ. ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಬರೆದಾದ್ಮೇಲೆ 2 ಲೈನ್ ಅನ್ನ ಸ್ಪೇಸ್ ಕೊಟ್ಟು ಬರೆದ್ರೆ ಮುದ್ದ ಕಾಣುತ್ತೆ. ಎಲ್ಲೂ ಸ್ಕ್ರಾಚಸ್ ಅನ್ನ ಮಾಡಬಾರ್ದು. ಆದಷ್ಟು ಆಲ್ ಆಫ್ ಯು ಪ್ಲೀಸ್ ಅವಾಯ್ಡ್ ಯುವರ್ ಸ್ಕ್ರಾಚಸ್ ಬರೆದ್ರೆ ಏನಾಗ್ತದೆ, ಎಷ್ಟೇ ಮುದ್ದಾಗಿ ಬರೆದ್ರು ಸಹ ಅದೊಂದು ರೀತಿ ನೋಡ್ಲಿಕ್ಕೆ ಇರಿಟೇಷನ್ ಆಗ್ತದೆ, ಅಸಹ್ಯ ಕಾಣುತ್ತೆ. ಆಗ ನಿಮ್ಗೆ ಮಾರ್ಕ್ಸ್ ಕಡಿತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಎಲ್ಲಾದ್ರೂ ಬೈ ಮಿಸ್ಟೇಕ್ ತಪ್ಪಾಯ್ತಾ, ನೀವು ಸ್ಕ್ರಾಚ್ ಮಾಡಬೇಡಿ, ಜಸ್ಟ್ ಬ್ರಾಕೆಟ್ ಮಾಡೋದು ಅಥವಾ ಹಾಗೆ ಬಿಟ್ಟು ಮುಂದಕ್ಕೆ ಹೋಗೋದು, ಆ ತರ ಮಾಡಿ. ಸ್ಕ್ರಾಚ್ ಮಾಡಕ್ ಹೋಗ್ಬಿಡಿ. ಅದನ್ನ ಎಲ್ಲಿ ಸಾಧ್ಯ ಆಗುತ್ತೋ ಲಾಂಗ್ ಆನ್ಸರ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಿಮಗೆ ಫೀಲ್ ಆಗುತ್ತೋ ಅಲ್ಲಿ ಅಂಡರ್ಲೈನ್ ಅನ್ನ ಮಾಡ್ತಾ ಹೋಗಿ. ಡಬಲ್ ಮತ್ತೆ ಸಿಂಗಲ್ ಇನ್ವಿಟೆಡ್ ಕಾಮಾಸ್ ಎಲ್ಲ ಹಾಕ್ಬೇಕು, ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಿ. ಸ್ಪೇಸ್ ಎಲ್ಲಿ ಕೊಡಬೇಕು ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಿ. ಇದೆಲ್ಲ ಮಾಡದೆ ಆದರೆ ಆದಷ್ಟು ಮುದ್ದಾಗಿ ಬರಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಥರ್ಡ್ ಮೇನಲ್ಲಿ ಅಂತ ಇದೆ, ಸಸಂದರ್ಭ ಭಾವ ಸ್ಪಷ್ಟ ಕೀಜಿಯೇ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ತಾರೆ, ಕ್ವಶನ್ ನಂಬರ್ 39 ಅಲ್ಲಿ 2 ಸ್ಟ್ಯಾಂಜಾಗಳನ್ನ ಕೊಡ್ತಾರೆ 2 ಪೋಯಂಗಳಿಂದ. ಮತ್ತೆ ಕ್ವಶನ್ ನಂಬರ್ 40 ನಲ್ಲಿ 3 ಸ್ಟ್ಯಾಂಜಾಸ್ ಇರುತ್ತೆ. ಹಾಗಾಗಿ ಕ್ವಶನ್ ನಂಬರ್ 39 ಮತ್ತೆ ಕ್ವಶನ್ ನಂಬರ್ 40 ಇಂದ 2ರಲ್ಲೂ ಒಂದೊಂದು ಸ್ಟ್ಯಾಂಜಾಗಳನ್ನ ತಗೊಂಡು ಫಸ್ಟ್ ಕವಿ ಹೆಸರನ್ನ ಬರೀಬೇಕಾಗ್ತದೆ. कविता का नाम लिखना है, कवि का नाम लिखना है, बाद में संदर्भ के साथ स्पष्ट करते जाना है. ಅದನ್ನ ನೀವು ನಿಧಾನಕ್ಕೆ ಕೇರ್ಫುಲ್ ಆಗಿ ಆ ಪೋಯಮ್ ಅನ್ನು ಓದ್ಕೊಂಡಿದ್ದೆ ಅದರಲ್ಲೇ ಮ್ಯಾಕ್ಸಿಮಮ್ ಆನ್ಸರ್ ಇರುತ್ತೆ. ನೀವು ಅದನ್ನ ಸೆಂಟೆನ್ಸ್ ಮೂಲಕ ಬರೆದಿದ್ದೆ ಆದರೆ ನಿಮ್ಗೆ 4 ಅಂಕಗಳು ಇರುತ್ತೆ ವಿದ್ಯಾರ್ಥಿಗಳೇ. ಒಂದು ಸ್ಟ್ಯಾಂಜಾಗೆ ಅಂದ್ರೆ ಒಂದು ಸಂದರ್ಭಕ್ಕೆ 4 ಪ್ರಶ್ನೆಗಳು ಇರುತ್ತೆ. ಹಾಗಾಗಿ ಕವಿ ಹೆಸರು ಅಂಡರ್ಲೈನ್ ಮಾಡಿ, ಕವಿತೆ ಹೆಸರು ಏನಿದೆ ಅಂಡರ್ಲೈನ್ ಮಾಡಿ. ಬರ್ದಾದ್ಮೇಲೆ ಏನು ನೀವು ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಹೋಗ್ತೀರಿ. ನೆಕ್ಸ್ಟ್ ಲೈನ್ ಅಲ್ಲಿ ಅದಕ್ಕೆ ಒಂದು 3 to 4 ಲೆಟರ್ಸ್ ಅಷ್ಟು ಸ್ಪೇಸ್ ಅನ್ನ ಕೊಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಬರಿತಾ ಹೋಗ್ಬೇಕು. ಉಪರೋಕ್ತ ಇಸ್ ಪದ್ಯ ಭಾಗ ಕೋ तुलसीदास जी से रचित तो तुलसी के 2 हिस्से चुना गया है ಅಂತ ಬರೆದಾಗ ಫುಲ್ ಸ್ಟಾಪ್ ಹಾಕಿ ನೆಕ್ಸ್ಟ್ ಲೈನ್ ಅಲ್ಲಿ ಹೋಗಿ 3 ಲೆಟರ್ ಸ್ಪೇಸ್ ಕೊಡಿ. तो इस कविता में कवि तुलसीदास जी ने कहा है, क्या कहा है आगे लिखना पड़ता है. समझ में आ रहा है ना. अच्छा, ನೆಕ್ಸ್ಟ್ 4th ಮೇನ್ ಮಕ್ಕಳೇ. ಹಾಗಾದ್ರೆ 4th ಮೇನ್ ಏನಿದೆ ನಿಮ್ಗೆ ಗೊತ್ತಿದೆ. ಏನು 3ನೇ ಒಂದು ಭಾಗ ಏನಿದೆ ಅದರಲ್ಲಿ ಕೇಳ್ತಾ ಹೋಗ್ತಾರೆ ನಿಮ್ಗೆ ಏಕ್ ಶಬ್ದ ಯಾವ ವಾಕ್ಯಾಂಶ ಉತ್ತರ ಲಿಖನ. ಇಲ್ಲಿ 5 ಪ್ರಶ್ನೆಗಳನ್ನ ಬರಿಬೇಕಾಗ್ತದೆ. ಒಟ್ಟು ನಿಮ್ಗೆ 1 2 3 4 5 6 7 8 ಕ್ವಶನ್ಸ್ ಇದೆ ವಿದ್ಯಾರ್ಥಿಗಳೇ. 8ರಲ್ಲಿ ಯಾವ್ದಾದ್ರು 5 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗ್ತದೆ. ಓಕೆನಾ. ಇಲ್ಲಿ ಯಾವುದು 2 ಲೆಸನ್ಸ್ ಇದೆ ನಿಮ್ಗೆ, ಕಹಾನಿಗಳಿದೆ. ಆ ಕಹಾನಿ ಮೂಲಕ ಸೂಕಿ ಢಾಲಿ ಮತ್ತೆ ಇನ್ನೊಂದು ಮಹಾಪಂಡಿತ್ ಬಗ್ಗೆ ಏನು ಲೆಸನ್ ಇದೆ ಅದರಲ್ಲಿ ನಿಮಗೆ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಎಲ್ಲಾ ಕ್ವಶನ್ಸ್ ಅನ್ನ ನೀವು ದಯವಿಟ್ಟು ಒಂದ್ಸಲ ಗ್ಲಾನ್ಸ್ ಮಾಡಬೇಕಾಗ್ತದೆ. ನೀವು ಕೇರ್ಫುಲ್ ಆಗಿ ಆನ್ಸರ್ ಬರೆದಿದ್ದೆ ಆದರೆ ನಿಮಗೆ 5 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಮತ್ತೆ ಅದೇ ಒಂದು ಲೆಸನ್ಸ್ಗಳು ಏನಿದೆ ಸೂಕಿ ಢಾಲಿ ಮತ್ತೆ ಪ್ರತಿಶೋಧ ಲೆಸನ್ಸ್ ಏನಿದೆ ಇದರಲ್ಲಿ ನಿಮ್ಗೆ 2 ಕ್ವಶನ್ಸ್ ಲಾಂಗ್ ಆನ್ಸರ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಒಂದು 10 ಸೆಂಟೆನ್ಸ್ ಅನ್ನ ಬರೀಬೇಕಾಗ್ತದೆ ಮುದ್ದಾಗಿ. ವೆರಿ ವೆರಿ ಈಸಿ ಇರುತ್ತೆ. ಕ್ವಶನ್ ನಂಬರ್ 49 ಮತ್ತೆ ಕ್ವಶನ್ ನಂಬರ್ 50. ಕ್ವಶನ್ ನಂಬರ್ 49ಗೆ 3 ಪ್ರಶ್ನೆಗಳು ಯಾವ ಲೆಸನ್ ಇಂದ, ಸೂಕಿ ಢಾಲಿಯಿಂದ.
ಕ್ವಶನ್ ನಂಬರ್ 15 ಅಲ್ಲಿ ಪ್ರತಿಶೋಧ ಲೆಸನಿಂದ ಮತ್ತೆ 3 ಪ್ರಶ್ನೆಗಳು ಇರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ಲಾಂಗ್ ಆನ್ಸರ್. ಈಚ್ ಕ್ವಶನ್ಗೆ 5 ಮಾರ್ಕ್ಸ್ ಅನ್ನ ಇಡಲಾಗಿದೆ, ಮೀಸಲಿಡಲಾಗಿದೆ. ಹಾಗಾಗಿ 49 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಅನ್ನ, ಕ್ವಶನ್ ನಂಬರ್ 15 ಅಲ್ಲಿ ಒಂದು ಕ್ವಶನ್ ಅನ್ನ ಮಾತ್ರ ಅಟೆಂಡ್ ಮಾಡಬೇಕಾಗ್ತದೆ. 2 into 5 is equal to 10 ಮಾರ್ಕ್ಸ್ಗೆ ನಿಮಗೆ ಇರ್ತದೆ. ಇದನ್ನು ಕೇರ್ಫುಲ್ ಆಗಿ ಬರೆದಿದೆ ಆದ್ರೆ ನಿಮಗೆ 10ಕ್ಕೆ 10 ಮಾರ್ಕ್ಸ್ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇದುವರೆಗೂ ನಾನು ಲೆಸನ್ಸ್ ಅಲ್ಲಿ, ಪೊಯಮ್ಸ್ ಅಲ್ಲಿ ಮತ್ತೆ ತೃತೀಯ ಭಾಗ ಅಪಡಿತ ಭಾಗ ಏನಿದೆ ಕಹಾನಿಗಳು, ಇದರಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋದೆ ವಿದ್ಯಾರ್ಥಿಗಳೇ. ನಿಮಗೆ ಗ್ರಾಮರ್ ಪಾರ್ಟ್ 25 ಮಾರ್ಕ್ಸ್ಗೆ, ಅದೇ ರೀತಿ ಪ್ಲಸ್ 15 ಮಾರ್ಕ್ಸ್ ನಿಮಗೆ ರೈಟಿಂಗ್ ಸ್ಕಿಲ್ ಅನ್ನ ಕೇಳಲಾಗ್ತದೆ. ಟೋಟಲ್ 40 ಮಾರ್ಕ್ಸ್ಗೆ ಕೇಳಲಾಗ್ತದೆ. ವೆರಿ 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 ಈಸಿ ಇರುತ್ತೆ ವಿದ್ಯಾರ್ಥಿಗಳೇ. ಸ್ವಲ್ಪ ನೀವು ಅಲ್ಲಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ತುಂಬಾ ಓವರ್ ಕಾನ್ಫಿಡೆನ್ಸ್ ಇಂದ ನೀವು ಸಡನ್ಲಿ ನೀವು ಅದನ್ನ ಅಟೆಂಡ್ ಮಾಡಿದ್ರೆ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಎಲ್ಲ ಒಂದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ದಟ್ ಈಸ್ ವೈ ಸ್ವಲ್ಪ ಇದನ್ನ ನೀವು ನೋಡ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಫಸ್ಟ್ ನಿಮ್ಗೆ ಮೇನ್ ಇರುತ್ತೆ ವಾಕ್ಯ ಶುದ್ಧ ಕೀಜಿ ಇರುತ್ತೆ. 5th ಮೇನ್ ಅಲ್ಲಿ ವಾಕ್ಯ ಶುದ್ಧ ಕೀಜಿ ಅಲ್ಲಿ ರಾಂಗ್ ಸೆಂಟೆನ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ, ಅದನ್ನ ಕರೆಕ್ಟ್ ಮಾಡೋದು. ಕಾ ಇದ್ರೆ ಕೀ ಮಾಡೋದು, ಕೀ ಇದ್ರೆ ಕೆ ಮಾಡೋದು. ಅರ್ಥ ಆಗ್ತಿದ್ಯಾ? ಮೇ ಇದ್ರೆ ಪರ್ ಮಾಡೋದು. ಈ ರೀತಿ ದೀರ್ಘ ಕೀ ಇರುತ್ತೆ, ಕೆಲವೊಂದು ಕಡೆ ರಸ್ವ ಕೀ ಮಾಡ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಈ ರೀತಿ ಫಾರ್ ಎಕ್ಸಾಂಪಲ್ ಮನ್ಮೆ ಐಸಾ ಶಕ್ತಿ ಹೇ ಅಂತ ಇದೆ. ಮನ್ಮೆ ಐಸಾ, ಇಲ್ಲಿ ಶಕ್ತಿ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಶಕ್ತಿ ಅಂತಕ್ಕಂಥದ್ದು ಹಿಂದಿಯಲ್ಲಿ ಫೆಮಿನಿನ್ ವರ್ಡ್ ಆಗ್ತದೆ. ಹಾಗಾಗಿ ಐಸಾ ಹೋಗಿ ಐಸೆ ಆಗ್ತದೆ. ಮನ್ಮೆ ಐಸಿ ಶಕ್ತಿ ಹೇ. ಈ ರೀತಿ ಸಣ್ಣ ಮಿಸ್ಟೇಕ್ ಅನ್ನು ನೀವು ಕರೆಕ್ಟ್ ಮಾಡಿದ್ದೆ ಆದ್ರೆ ಪೂರ್ತಿ ಅಂಕಗಳು ಸಿಗ್ತದೆ. ಇದನ್ನ ವಿತ್ ಸೆಂಟೆನ್ಸ್ ಅಲ್ಲೇ ಮತ್ತೆ ಬರೀಬೇಕಾಗ್ತದೆ. ಐಸಿ ಅನ್ನೋದು ಕರೆಕ್ಟ್ ಮಾಡ್ಬಿಟ್ಟು ಜಸ್ಟ್ ವರ್ಡ್ ಅಲ್ಲಿ ಬರೀತಕ್ಕಂಥದ್ದಲ್ಲ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ವೆರಿ ವೆರಿ ಇಂಪಾರ್ಟೆಂಟ್, ಉಚಿತ ಕಾರಕ ಚಿಹ್ನೆ ರಿಕ್ತ ಸ್ಥಾನ ಬರಿ ಅಂತ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. 4 ಕ್ವಶನ್ಸ್ ಇದೆ. ನೀವು 4 ಅಟೆಂಡ್ ಮಾಡಬೇಕಾಗ್ತದೆ. ಕ್ವಶನ್ ನಂಬರ್ 52 ನಲ್ಲಿ ಓಕೆ, ವೆರಿ 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 ಈಸಿ ಇರುತ್ತೆ ವಿದ್ಯಾರ್ಥಿಗಳೇ. ಆದಷ್ಟು ಅವ್ರು ಏನ್ ಮಾಡ್ತಾರೆ, ಕಾರಕ ಚಿಹ್ನೆಗಳನ್ನ ಕೇಳ್ತಾರೆ. ಹಾತ್ ಡ್ಯಾಶ್ ಗಿಲಾಸ್ ಚೂಟ್ ಗಯಾ, ಆತ್ ಸೆ ಚೂಟ್ ಗಯಾ, ಗಿಲಾಸ್ ಆತ್ ಸೆ ಚೂಟ್ ಗಯಾ, ಕೈಯಿಂದ ಗ್ಲಾಸು ಕೆಳಗೆ ಬಿದ್ದಿತು. ಈ ರೀತಿ ಹಮ್ ಲೋಗ್ ಬಾಗ್ ಡ್ಯಾಶ್ ಘೂಮೆಂಗೆ, ಹಮ್ ಲೋಗ್ ಬಾಗ್ ಮೇ ಘೂಮೆಂಗೆ. ನಾವುಗಳು ಬಾಗ್ ಅಂದ್ರೆ ಉಪವನದಲ್ಲಿ ತಿರುಗ್ಲಿಕ್ಕೆ ಹೋಗೋಣ ಅಂತ. ಉಪವನದಲ್ಲಿ, ಅಲ್ಲಿ, ಇನ್ ಅಂತ ಫೀಲ್ ಆಗ್ತದೆ. ಮೇ ಅಂದ್ರೆ, ಪರ್ ಅಂದ್ರೆ ಆನ್ ಅಂತ ಫೀಲ್ ಆಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ, ಕಾಲ್ ಬದಲಿ ಅಂತ ಇರುತ್ತೆ. ಭೂತಕಾಲ್ ಟು ವರ್ತಮಾನ್ ಟು ಭವಿಷ್ಯತ್ ಕಾಲ್. ವೆರಿ ವೆರಿ ಈಸಿ ಇರುತ್ತೆ. ಜಸ್ಟ್ ನೀವು ಕೇರ್ಫುಲ್ ಆಗಿ ನೀವು ಆ ಕ್ರಿಯಾ ವರ್ಬ್ ಏನಿದೆ, ಎಂಡಲ್ಲಿ ಏನು ವರ್ಬ್ ಇರುತ್ತೆ ಅದನ್ನ ನೋಡ್ಕೊಂಡ್ರೆ ನೀವು ಅದನ್ನ ಭೂತಿಂದ ವರ್ತಮಾನದಿಂದ ಭವಿಷ್ಯಕ್ಕೆ ಹೇಳಲಾಗ್ತದೆ. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಇಲ್ಲಿ ನಿಮ್ಗೆ 3ಕ್ಕೆ 3 ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಮುಜೆ ಡರ್ ಲಗ್ ರಹಾ ಥಾ ಅಂತ ಇಲ್ಲಿ ಇರುತ್ತೆ. ಅದು 100% ಭೂತಕಾಲ ಆಗಿರುತ್ತೆ. ಇಲ್ಲಿ ವರ್ತಮಾನ ಕಾಲ್ ಮೇ ಬದಲಿ ಅಂತ ಇದೆ. ವರ್ತಮಾನ ಅಂದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಅದನ್ನ ಚೇಂಜ್ ಮಾಡಬೇಕಾಗ್ತದೆ. ಥಾ ಅನ್ನೋದನ್ನ ಹೈ ಮಾಡ್ಬಿಟ್ರೆ ಈಸಿ. ಥಾನ ಹೈ ಮಾಡೋದು ಅಷ್ಟೇ. ಮುಜೆ ಡರ್ ಲಗ್ ರಹಾ ಹೈ, ಮುಗೀತು, 1 ಮಾರ್ಕ್ ಸಿಗ್ತದೆ ನಿಮ್ಗೆ. ಇದೇ ರೀತಿ ವಿದ್ಯಾರ್ಥಿಗಳೇ ವೆರಿ ವೆರಿ ಈಸಿ ಕ್ವಶನ್ಸ್ ಅನ್ನು ಸೆಟ್ ಮಾಡ್ತಾನೆ. ನಿಮ್ಗೆ ಯಾವುದೇ ಲೆಸನ್ ಮಧ್ಯದಿಂದ ತೆಗಿತಕ್ಕಂಥ ಚಾನ್ಸಸ್ ಇರೋದಿಲ್ಲ. ಏನು ಭಾಷಾಭ್ಯಾಸದಲ್ಲಿ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಏನು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ಅದರಲ್ಲೇ 100ಕ್ಕೆ 100 ಕೇಳ್ತಕ್ಕಂಥ ಚಾನ್ಸಸ್ ಇದೆ. ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕ್ವಶನ್ ಪೇಪರ್ ಅತ್ಯಂತ ಸರಳವಾಗಿರುತ್ತೆ. ಎಲ್ಲ ವರ್ಗದ ಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಕ್ವಶನ್ ಪೇಪರ್ನ ತಯಾರು ಮಾಡಿರ್ತಾರೆ ವಿದ್ಯಾರ್ಥಿಗಳೇ. ಮತ್ತೆ ಬನ್ನಿ, ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಅದು ಮುಹಾವರುಗಳಿರುತ್ತೆ. ನಿಮಗೆ ಮುಹಾವರುಗಳಿದ್ದಾವೆ, ಅದನ್ನ ಒಂದ್ಸರಿ ಎಲ್ಲ ಚೆನ್ನಾಗಿ ಬಯಾಟ್ ಮಾಡ್ಕೊಂಡ್ರೆ ಮ್ಯಾಚ್ ದ ಫಾಲೋಯಿಂಗಿಗೆ ವೆರಿ ವೆರಿ ಈಸಿ. ಅದನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು. 4ಕ್ಕೆ 4 ಅಟೆಂಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅನ್ಯ ಲಿಂಗ ರೂಪ್, ಕ್ವಶನ್ ನಂಬರ್ 55, ಲಿಂಗವನ್ನ ಚೇಂಜ್ ಮಾಡ್ತಕ್ಕಂಥದ್ದು. ಓಕೆ, ಯಾವುದು ಪುಲ್ಲಿಂಗ್ ಟು ಸ್ತ್ರೀಲಿಂಗ್, ಸ್ತ್ರೀಲಿಂಗ್ ಟು ಪುಲ್ಲಿಂಗ್ ಇರಲಿ ಅಷ್ಟೇ. ಡೆಡ್ ಈಸಿ ಕ್ವಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೋರ್ ಅಂತ ಇದೆ, ಮೋರ್ನಿ. ಎಷ್ಟು ಇದೆ, ಅಭಿನೇತಾ ನೋಡಿ, ಅಭಿನೇತ್ರಿ, ಮುಗೀತು. ಅನೇಕ ಶಬ್ದೋं के लिए एक शब्द, कम खाने वाला ನೋಡಿ, जिसमें दया ना हो, ನಿರ್ದಯಿ. ಈ ರೀತಿ ಒಂದು ವರ್ಡ್ ಆನ್ಸರ್ ಅನ್ನ ಬರೀಬೇಕಂತದ್ದು. ತುಂಬಾ ಕೇರ್ಫುಲ್. ನಿಮ್ಮಲ್ಲಿ ಏನು ಭಾಷಾಭ್ಯಾಸದಲ್ಲಿ ಕೊಟ್ಟಿದ್ದಾರೆ ಗ್ರಾಮರ್ ಅಲ್ಲಿ, ಅದನ್ನು ಓದ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಉಪಸರ್ಗ ಜೋಡಕರ್ ನಯ ಶಬ್ದ ಬನಾನ, ಸಫಿಕ್ಸ್ ಪ್ರಿಫಿಕ್ಸ್. ವೆರಿ ಈಸಿ. ಫ್ರಂಟ್ ಅಲ್ಲಿ ಹಾಕ್ಬಿಟ್ರೆ ಉಪಸರ್ಗ ಆಗುತ್ತೆ, ಎಂಡ್ ಅಲ್ಲಿ ಹಾಕ್ಬಿಟ್ರೆ ಅದನ್ನ ಏನಂತೀವಿ, ಪ್ರತ್ಯಯ ಅಂತೀವಿ, ಸಫಿಕ್ಸ್ ಅಂತೀವಿ. ಕ್ರಮಣ್ ಅಂತ ಇದೆ. ಆ ಅನ್ನೋದು ಉಪಸರ್ಗ ಹಾಕ್ಬಿಟ್ರೆ ಆಕ್ರಮಣ ಆಯ್ತು. ಆ ಪ್ಲಸ್ ಕ್ರಮಣ್ ಈಸ್ ಈಕ್ವಲ್ ಟು ಆಕ್ರಮಣ್, ಮುಗೀತು, 1 ಮಾರ್ಕ್ ಸಿಗುತ್ತೆ. ಶಿಕ್ಷಿತ್ ಅಂತ ಇದೆ, ಅಶಿಕ್ಷಿತ್, ಸುಶಿಕ್ಷಿತ್, ಸು ಪ್ಲಸ್ ಶಿಕ್ಷಿತ್ ಇಸ್ ಈಕ್ವಲ್ ಟು ಸುಶಿಕ್ಷಿತ್, ಮುಗೀತು, 1 ಮಾರ್ಕ್. ಯಾರಿಗುಂಟು, ಯಾರಿಗಿಲ್ಲ. ಹಾಗಾಗಿ ನೆಕ್ಸ್ಟ್ ಏನಿರುತ್ತೆ,
ಪ್ರತ್ಯಯ अलग कर लिखिए ಅಂತ ಇದೆ. ಕ್ವಶನ್ ನಂಬರ್ 58 ಅಲ್ಲಿ ಪ್ರತ್ಯಯ अलग कर. ಪ್ರತ್ಯಯ ಅಂದ್ರೆ ಏನು? ಸಫಿಕ್ಸ್. ಎಂಡ್ ಅಲ್ಲಿ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ಮದದ್ಗಾರ್ ಅಂತ ಇದೆ. ಮದದ್ ಪ್ಲಸ್ ಗಾರ್, ಅದು ಮೀನಿಂಗ್ ಇರೋದಿಲ್ಲ. ಮಹತ್ವ ಪ್ಲಸ್ ಪೂರ್ಣ, ಮಹತ್ವ ಪ್ಲಸ್ ಪೂರ್ಣ. ನೋಡಿ, ಪೂರ್ಣ ಅನ್ನೋದು ಪ್ರತ್ಯಯ ಆಗ್ತದೆ, ಗಾರ್ ಅನ್ನೋದು ಪ್ರತ್ಯಯ ಆಗ್ತದೆ. ಈ ರೀತಿ ಎಂಡಲ್ಲಿ ಹಾಕಿದ್ರೆ ಪ್ರತ್ಯಯ ಅದು. ನೆಕ್ಸ್ಟ್ ನಿಬಂಧ ಕೇಳಿದಾನೆ. ಅದು ಬಿಟ್ರೆ ವಿದ್ಯಾರ್ಥಿಗಳೇ 6th ಮೇನಲ್ಲಿ ಕ್ವಶನ್ ನಂಬರ್ 59 ಏನಿದೆ? ನಿಬಂಧ ಲಿಖಿಯೇ ಅಥವಾ ಪತ್ರ ಲಿಖಿಯೇ ಅಂತ ಇರುತ್ತೆ. ಎಸ್ಸೆ ಆದರೂ ಬರಿಬಹುದು, ಪತ್ರವನ್ನ ಲೆಟರ್ ಅನ್ನು ಬೇಕಾದ್ರೂ ನೀವು ಅಟೆಂಡ್ ಮಾಡಬಹುದು. ಯಾವ್ದ್ರಲ್ಲಿ 5 ಮಾರ್ಕ್ಸ್ ಇರುತ್ತೆ. ನನ್ನ ಸಜೆಷನ್, ನೀವು ಲೆಟರ್ ರೈಟಿಂಗ್ ಅನ್ನ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಲೆಟರ್ ರೈಟಿಂಗ್ ಇರುತ್ತೆ. ಏನಾದರೂ ಒಂದು ವಿಷಯವನ್ನ ಕೇಳಿರ್ತಾನೆ, ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆದಷ್ಟು ನೀವು ಲೆಟರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ ತುಂಬಾ ಈಸಿಯಾಗಿ 5ಕ್ಕೆ 5 ಕ್ವಶನ್ ಮಾರ್ಕ್ಸ್ ಅನ್ನ ಸಿಗ್ತದೆ. ಇಲ್ಲಿ ಫ್ರಮ್ ಅಡ್ರೆಸ್ ಇರುತ್ತೆ, ಟು ಅಡ್ರೆಸ್ ಇರುತ್ತೆ, ಸಂಬೋಧನ್ ಕರ್ನಾ ಹೈ, ಮತ್ತೆ ಬಾಡಿ ಬರಬೇಕಾಗ್ತದೆ, ವಿಷಯ ಬರಬೇಕಾಗ್ತದೆ. ಎಂಡ್ ಯಾವ ರೀತಿ ಧನ್ಯವಾದ ಹೇಳಿ ನೀವು ಯಾವ ರೀತಿ ಎಂಡ್ ಮಾಡ್ತೀರಿ, ಸಮಾಪ್ತ ಕೈಸೆ ಕರ್ತೆ ಹೈ. ಇದನ್ನ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದಾದ್ರೆ ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ಲೆಟರ್ ರೈಟಿಂಗ್ ಬರೀಬೇಕಾದ್ರೆ, ಲೆಟರ್ ಅನ್ನ ಅಟೆಂಡ್ ಮಾಡಬೇಕಾದ್ರೆ ಒಂದು ನ್ಯೂ ಪೇಜ್, ಹೊಸ ಪೇಜ್ ಅಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಎಲ್ಲೋ ಅರ್ಧ ಆನ್ಸರ್ ಬರ್ದಿರಿ, ಅದು ಅರ್ಧದಿಂದ ಕಂಟಿನ್ಯೂ ಮಾಡಬೇಡಿ. ಡೋಂಟ್ ಡೂ ಲೈಕ್ ದಟ್ ಪ್ಲೀಸ್. ನೆಕ್ಸ್ಟ್ ಕ್ವಶನ್ ನಂಬರ್ 60. ನೀವು ಕ್ವಶನ್ ನಂಬರ್ ಅನ್ನ ರೆಗ್ಯುಲರ್ ಅಲ್ಲಿ ಹಾಕ್ಬೇಕು. ಕ್ವಶನ್ ನಂಬರ್ 60 ಏನಿದೆ? ಅನುಚ್ಛೇದ ಇದೆ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಅನ್ಸಿನ್ ಪ್ಯಾಸೇಜ್ ಇರುತ್ತೆ, ಅದನ್ನ ಕೇರ್ಫುಲ್ ಆಗಿ ಓದ್ಕೊಂಡ್ರೆ ಇಲ್ಲಿ 5ಕ್ಕೆ 5 ಮಾರ್ಕ್ಸ್ಗಳು ಸಿಕ್ಕುತ್ತೆ. ಡೆಡ್ ಈಸಿ. ಇದನ್ನ 5th ಸ್ಟ್ಯಾಂಡರ್ಡ್ ಮಕ್ಕಳು ಸಹ ಬರೀಬಹುದು. ಲೇಜಿಯನ್ನ ಮಾಡದಲ್ಲೇ ತುಂಬಾ ಕೇರ್ಫುಲ್ ಆಗಿ ಓದ್ಕೊಂಡು ನೀವು ಇಲ್ಲಿ ಏನ್ ಮಾಡಬೇಕು? ಫಸ್ಟ್ ಕ್ವಶನ್ಸ್ ಅನ್ನ ಓದ್ಕೊಂಬಿಡಿ, ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಕ್ವಶನ್ಸ್. ಮತ್ತೆ ನೀವೇನ್ ಮಾಡಿ, ಆ ಪ್ಯಾಸೇಜ್ ಅನ್ನ ಓದಿ, ಪ್ಯಾಸೇಜ್ ಇಮಿಡಿಯೇಟ್ ಆಗಿ ಬೇಗ ಆನ್ಸರ್ ಅನ್ನ ನೀವು ಕ್ಯಾಚ್ ಮಾಡಬಹುದು. ಅರ್ಥ ಆಗ್ತದ್ಯಾ? ನೆಕ್ಸ್ಟ್ ಅದರಲ್ಲಿ 60 ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 16 ನಲ್ಲಿ ಇ ಅಂತ ಇದೆ, ಹಿಂದಿ ಮೇ ಅನುವಾದ ಕೀಜಿ. ಸಾರಿ, ಕ್ವಶನ್ ನಂಬರ್ 61 ಲಾಸ್ಟ್. ಎಷ್ಟು? ಇಲ್ಲಿ 8 ಕ್ವಶನ್ಸ್ ಅನ್ನ ಕೊಟ್ಬಿಟ್ಟಿದ್ದಾನೆ ನಿಮ್ಗೆ ಈ ಸಲ. 8 ಕ್ವಶನ್ಸ್ ಅಲ್ಲಿ 8 ಕ್ವಶನ್ಸ್ ಅಲ್ಲಿ ನೀವು ಏನ್ ಮಾಡಬೇಕು? ಎನಿ 5 ಅನ್ನ ಏನ್ ಮಾಡಬೇಕು? ಅನುವಾದ್. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಇದನ್ನ ಹಿಂದಿಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗ್ತದೆ. ವೆರಿ 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 ಈಸಿ. ನಿಮ್ಮ ಸರಳವಾದಂತಹ ಶಬ್ದಗಳನ್ನ ಯೂಸ್ ಮಾಡಿ ಬರ್ದಿದೆ ಆದರೆ 5ಕ್ಕೆ 5 ಅಂಕಗಳು ಸಿಗ್ತದೆ. ಫಾರ್ ಎಕ್ಸಾಂಪಲ್ ಎಂದು ಒಂದು ಕೊಟ್ಟಿದ್ದಾನೆ, ಕಠಿಣ ಪರಿಶ್ರಮವಿಲ್ಲದೆ ಯಶಸ್ಸು ಇಲ್ಲ. ದೇರ್ ಇಸ್ ನೋ ಸಕ್ಸಸ್ ವಿತೌಟ್ ಹಾರ್ಡ್ ವರ್ಕ್ ಅಂತ. ಅಂದ್ರೆ कठिन परिश्रम के बिना यश मिलता नहीं मिलता है, यश प्राप्त नहीं होता. ನೋಡಿ, ಈ ರೀತಿ ವೆರಿ ವೆರಿ ಈಸಿಯಾಗಿ ಬರೆದ್ರು. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಬರೆದ್ರು. ಎಲ್ಲ ಕನ್ನಡ ಶಬ್ದಗಳು ಹಿಂದಿಗೆ ಆದಷ್ಟು ರಿಲೇಟೆಡ್ ಇದಾವೆ ವಿದ್ಯಾರ್ಥಿಗಳು. ಈ ರೀತಿ ನೀವು ಇದನ್ನ ತುಂಬಾ ಚೆನ್ನಾಗಿ ನೀವು ಬರೆದಿದ್ದೆ ಆದಲ್ಲಿ ಸ್ಕ್ರಾಚ್ ಮಾಡ್ದಲೆ ನಿಮ್ಮ ಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಈ ರೀತಿ ನೀವು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿದ್ದೆ ಆದರೆ ನಿಮಗೆ 100ಕ್ಕೆ 100 ಅಂಕಗಳನ್ನ ತಗೊಳ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಏನು ಹಿಂದಿನಲ್ಲಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಒಂದು ವಿದ್ಯಾಸಂಸ್ಥೆಗೆ ಒಳ್ಳೆ ಕೀರ್ತಿಯನ್ನು ತಗೊಂಬನ್ನಿ, ನಿಮ್ಮ ಶಿಕ್ಷಕರಿಗೆ ಒಳ್ಳೆಯ ಒಂದು ಹೆಸರನ್ನು ತಗೊಂಬನ್ನಿ. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಧನ್ಯವಾದಗಳು.